ಸರ್ಕಾರದ ಕೆಲಸವನ್ನ ದೇವರ ಕೆಲಸ ಅಂತ ಕರೀತಾರೆ. ಹಾಗಾದ್ರೆ ಸರ್ಕಾರಿ ಕೆಲಸಗಳನ್ನ ದೇವರೇ ಬಂದು ಮಾಡಬೇಕಾ? ಇವತ್ತು ನಿಮಗೆ ನಾವು ತೋರಿಸ್ತಾ ಇದ್ದೇವೆ ವೀಕ್ಷಕರೇ. ಪಾಳು ಬಿದ್ದ ಬಂಗಲೆಗಳ ರೀತಿ ಆಗೋಗಿದೆ. ಆದ್ರೆ ನನಗೆ ಮನೆ ಸಿಗುತ್ತೆ ಅಂತ ಆಸೆಯಿಂದ ಇರ್ತಕ್ಕಂಥ ಫಲಾನುಭವಿಯ ಕನಸು ಕಮರ್ತಾ ಇದೆ ಹೊರತು ಎಲ್ಲ ಸರ್ಕಾರಗಳು ಅದಾದ್ಮೇಲೆ ಒಂದೆರಡು ಸರ್ಕಾರ ಬದಲಾಗತ್ತೆ. ಆ ಸರ್ಕಾರಗಳು ಗಾಢ ನಿದ್ರೆ ಅಂತ ಹೇಳಲ್ಲ, ಇದನ್ನ ಕುಂಭಕರ್ಣ ನಿದ್ರೆಯಲ್ಲಿದೆ. ₹1,00,000 ಡಿಡಿ ಕಟ್ತವ್ರಿದ್ದಾರೆ, 50,000 ಡಿಡಿ ಕಟ್ತವ್ರಿದ್ದಾರೆ. ಆ ಡಿಡಿಯ ಅಮೌಂಟ್ಗೆ 8 ವರ್ಷಕ್ಕೆ ಆಗ್ತಕ್ಕಂಥ ಬಡ್ಡಿ ಮೊತ್ತವನ್ನ ಸರ್ಕಾರ ನೀಡಲು ತಯಾರಿದೆಯಾ? ಹಾಗಾದ್ರೆ ಗಜಪ್ರಸವದಂತಿರುವ ರಾಜೀವ್ ಗಾಂಧಿ 1,00,000 ಮನೆಯ ಸ್ಕೀಮ್ ಏನಿದೆ, ಈ ಸ್ಕೀಮ್ ನಲ್ಲಿ ಮನೆಗಳನ್ನ ಯಾವಾಗ ಹಂಚಿಕೆ ಮಾಡ್ತೀರಿ, ಒಂದು ನಿರ್ದಿಷ್ಟ ದಿನಾಂಕ. ನೀವು ಆಲ್ಮೋಸ್ಟ್ ಅಲ್ಲಿ ಗಮನಿಸ್ತಾ ಹೋದ್ರೆ ವೀಕ್ಷಕರೇ, ಎಲ್ಲಾ ಕಡೆ ಬಹುತೇಕ ಇದೇ ಪರಿಸ್ಥಿತಿ ನಾವು ಗಮನಿಸ್ತಾ ಇದ್ದೇವೆ. ರಾಜೀವ್ ಗಾಂಧಿಯ 1,00,000 ಮನೆ ಹೌಸಿಂಗ್ ಸ್ಕೀಮ್ ಏನಿದೆ, ಈ ಹೌಸಿಂಗ್ ಸ್ಕೀಮ್ ನ ಬಹುತೇಕ ಎಲ್ಲ ಕೆಲಸಗಳು ಸ್ಟಾಪ್ ಆಗಿದೆ. ಈ ಕೆಲಸಗಳು ಸ್ಟಾಪ್ ಆಗ್ಲಿಕ್ಕೆ ಏನು ಅಸಲಿ ಕಾರಣ ಅನ್ನೋದಕ್ಕೆ ಸರ್ಕಾರ ಉತ್ತರವನ್ನ ನೀಡಲೇಬೇಕಾಗಿದೆ. ಇದು ಬರೀ ಫಲಾನುಭವಿಗಳಿಗೆ ಏನಿದ್ದಾರೆ ಆ ಫಲಾನುಭವಿಗಳ ಹಕ್ಕು ಮನೆ ಅಂತಕ್ಕಂಥದ್ದು. ನೀವು ಮುಂಚೆ ದುಡ್ಡು ಕಟ್ಸ್ಕೊಂಡಿದ್ದೀರಿ, ಆ ದುಡ್ಡಿಗೆ ನೀವು ಯಾವಾಗ ಮನೆ ಕೊಡ್ತೀನಿ ಅನ್ನೋದನ್ನ ಉತ್ತರಿಸಲೇಬೇಕಾಗಿದೆ. ವಸತಿ ಸಚಿವರಾಗಿರ್ಬೋದು, ಮತ್ತೆ ಇವಾಗ ಫುಲ್ ಆಕ್ಟಿವ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಇದಕ್ಕೆ ತಕ್ಷಣ ಉತ್ತರಿಸಿದ್ರೆ ಫಲಾನುಭವಿಗಳು ಒಂದಷ್ಟು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದೇನೋ.